ಈ ಒಂದು ಹಿಂದೂ ಸಮಾಜಕ್ಕೆ ತಿಳಿಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ, ಯಾವುದೇ ಒಂದು ದೇವಾನುದೇವತೆಗಳು ಈ ಭೂಲೋಕಕ್ಕೆ ಬರಬೇಕಾದಲ್ಲಿ ತಾಯಿಯ ಗರ್ಭದ ಸಹಾಯದಿಂದನೇ ಬಂದರು ಅಂತ. ಹಾಗಾಗಿ ಋಷಿಮುನಿಗಳು ಏನು ಕೊಡುಗೆಯನ್ನಾಗಿ ನೀಡಿದ್ರಂದರೆ ಗರ್ಭಗುಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ದೇವಾಲಯದಲ್ಲಿರ್ತಕ್ಕಂಥ ಒಂದು ಕೊಠಡಿಗೆ ಗರ್ಭಗುಡಿ ಅಂತಕ್ಕಂಥ ನಾಮವನ್ನು ಇಟ್ಟರು. ಏನಕ್ಕೆ ಅಂತಂದರೆ, ತಾಯಿಯ ಗರ್ಭ ಎಷ್ಟು ಶ್ರೇಷ್ಠವೋ ಒಂದು ಮಗುವಿಗೆ ಜನನ ಆಗಲಿಕ್ಕೆ, ಅದೇ ಥರ ಈ ಭೂಲೋಕದೊಳಗೆ ಮನುಷ್ಯನ ಒಂದು ಉದ್ಧಾರಕ್ಕಾಗಿ ದೇವಾಲಯದಲ್ಲಿರ್ತಕ್ಕಂಥ ಗರ್ಭಗುಡಿ ತಾಯಿಯ ಗರ್ಭದಷ್ಟೇ ಶ್ರೇಷ್ಠತೆಯನ್ನು ಹೊಂದಿದೆ ಅಂತ. ಹಾಗಾಗಿ ಈ ಮನುಷ್ಯರು ಸಹ ದೇವಲೋಕಕ್ಕೆ ಹೋಗಬಹುದು ಅಂತ ಆ ಒಂದು ಗರ್ಭಗುಡಿಯೊಳಗೆ ಧ್ಯಾನವನ್ನು ಮಾಡೋಣದರ ಮುಖಾಂತರವಾಗಿ ನಾವು ಸಹ ದೇವಲೋಕವನ್ನು ಪ್ರವೇಶವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಪಡಿತೇವೆ ಅಂತ. ಹಾಗಾಗಿ ತಾಯಿಯ ಗರ್ಭದಲ್ಲಿ ಆತ್ಮ ಅಂತಕ್ಕಂಥದ್ದು ಏನಾಗ್ತದೆ, ಮನುಷ್ಯ ರೂಪವನ್ನು ಪಡಿತದೆ. ಅದೇ ಆ ಒಂದು ಗರ್ಭಗುಡಿಯಲ್ಲಿ ದೇವತಾ ಒಂದು ಗರ್ಭಗುಡಿಯಲ್ಲಿ ಆತ್ಮ ಅಂತಕ್ಕಂಥದ್ದು ಏನಾಗ್ತದೆ ಅಂತಂದರೆ ಪರಮಾತ್ಮನ ಸ್ವರೂಪವನ್ನು ಪಡಿತದೆ. ಹಾಗಾಗಿ ಆ ಒಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ನಾವೆಲ್ಲರೂ ಪಡ್ಕೊಳ್ಬೇಕಂತಂದರೆ ನಾವು ನಿತ್ಯನೂ ಜಪ ತಪಗಳನ್ನು ಆ ಒಂದು ಆಲಯದಲ್ಲಿ ಆ ಒಂದು ಗರ್ಭಗುಡಿಯಲ್ಲಿ ಮಾಡಿಕೊಳ್ತಾ ಹೋದಾಗ ಅದನ್ನು ತನ್ನಷ್ಟಕ್ಕೆ ತಾನೇ ಅನುಭವಕ್ಕೆ ಬರ್ತದೆ. ಹಾಗಾಗಿ ಇದೆಲ್ಲವೂ ಸಾಧ್ಯ. ನೀವು ಸಹ ಪ್ರಯತ್ನಪೂರ್ವಕವಾಗಿ ಪ್ರಯತ್ನವನ್ನು ಮಾಡ್ತಕ್ಕಂಥವ್ರು ಆಗ್ರಿ ಎಲ್ಲರೂ.